ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಹಬ್ಬ ಎಲ್ಲ ಚೆನ್ನಾಗಾಯಿತು ಅಂತ ಅಂದ್ಕೊತೀನಿ. ನಮ್ಮ ಮನೇಲೂ ಅಷ್ಟೇ ತುಂಬ ಚೆನ್ನಾಗಾಯಿತು ಹಬ್ಬ ಎಲ್ಲ. ಈ ಸಲ ಬಂದು ಭಾನುವಾರ ಹಬ್ಬ ಬಂದಿದೆ, ಹಾಗಾಗಿ ಸೋಮವಾರ ಯಾರೂ ನಾನ್ ವೆಜ್ ಮಾಡಲ್ಲ, ಮಂಗಳವಾರ ನಾನ್ ವೆಜ್ ಮಾಡ್ತಾರೆ. ನಾವು ಸಹ ಮಂಗಳವಾರನೇ ಮಾಡಿದ್ದು. ಮತ್ತು ನೆಕ್ಸ್ಟ್ ಡೇ ಇದು ಬಂದು ಮಂಗಳವಾರದ್ದು ಬುಧವಾರದ್ದು ಆಗ್ತಾಯಿರೋದು ಲಾಗು. 2 ದಿನದ್ದು ಸೇರಿ ಒಂದೇ ಸಲ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಡೇ ಬಂದು ನಮ್ಮ ಅಕ್ಕಂದಿರು ಮತ್ತು ನಮ್ಮ ಅಣ್ಣ ಅತ್ತಿಗೆ ಎಲ್ಲರೂ ಸಹ ಬಂದಿದ್ದರು. ನಾವೇ ಮನೆ ತುಂಬಿದ್ವಿ ಅಂದರೆ ಅವ್ರ ಮಕ್ಕಳು ನಮ್ಮ ಮಕ್ಕಳು ಎಲ್ಲ ಸೇರಿದರೆ ಇನ್ನೂ ಜಾಸ್ತಿ ಗಲಾಟೆ ಆಗ್ತಾಯಿತ್ತು. ಅವ್ರನ್ನಂತೂ ಹಿಡಿಯೋದಕ್ಕೆ ಆಗಲ್ಲ. ಒಬ್ಬರು ಒಂದೊಂದು ಕಡೆ ಓಡ್ತಾಯಿದ್ರು, ಸೈಕಲ್ ತುಳಿಯೋದು, ಬ್ಯಾಟು ಬಾಲ್ ಆಡೋದು, ಈ ರೀತಿ ಮಾಡ್ತಾಯಿದ್ರು. ಈ ಸಲ ಅಂತೂ ತುಂಬಾ ಸ್ಪೆಷಲ್ ಆಗಿತ್ತು. ಮತ್ತು ಮಕ್ಕಳೆಲ್ಲ ಒಂದು ಹತ್ರ ಇದ್ರಲ್ಲ, ವಾಕಿಂಗ್ ಹೋಗೋಣ ಅಂಥೇಳಿ ಈಗ ಎಲ್ಲ ಕಡೆನೂ ವಾಕಿಂಗ್ ಹೋಗೋ ಪ್ಲೇಸ್ ಅಂದರೆ ಆ ಕೆರೆ ಕ್ಲೀನ್ ಮಾಡಿ ವಾಕಿಂಗ್ ಹೋಗೋದಕ್ಕೆಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ಇಲ್ಲೂ ಅಷ್ಟೇ ನಮ್ಮೂರಲ್ಲೂ ಸಹ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಈ ಹಣ್ಣು ಬಂದು ಅಂದರೆ ಈ ಕಾಯಿ ಹೆಸ್ರೇನು ಅಂತ ಗೊತ್ತಿಲ್ಲ. ನಾವು ಆಗ ಸ್ಕೂಲ್ಗೆ ಹೋಗೋ ಟೈಮಲ್ಲೆಲ್ಲ ತುಂಬಾ ಮಾರ್ತಾಯಿದ್ರು. ಸ್ಕೂಲಿಂದ ಹೊರಗಡೆ ಬಂದಾಗ 5 ರೂಪಾಯಿಗೆ 10 ರೂಪಾಯಿಗೆ ಎಲ್ಲ ಮಾರ್ತಾಯಿದ್ರು ಈ ಹಣ್ಣು. ಮತ್ತು ನಾವು ಸ್ಕೂಲ್ಗೆ ಹೋಗೋ ಟೈಮಲ್ಲೂ ಅಷ್ಟೇ ಹೋಗಿ ಬರಬೇಕಾದ್ರೂ ಸಹ ಕಿತ್ಕೊಂಡು ಈ ಹಣ್ಣು ಕಿತ್ಕೊಂಡು ತಿನ್ಕೊಂಡು ಬರ್ತಾಯಿದ್ವಿ. ಹೆಸ್ರೇನು ಅಂತ ಗೊತ್ತಾಗ್ತಾಯಿಲ್ಲ. ನಿಮಗೇನಾದರೂ ಗೊತ್ತಾದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ. ಅದೊಂದೊಂದು ಸಲ ಬಾಯಿಗೆ ಬರುತ್ತೆ, ಹೇಳೋದಕ್ಕೆ ನೆನಪಾಗ್ತಾಯಿಲ್ಲ. ಅದನ್ನೆಲ್ಲ ತಿಂದ್ಕೊಂಡು ಹಾಗೆ ವಾಕಿಂಗ್ ಮಾಡಿಕೊಂಡು ಇಲ್ಲಿ ಬಂದ್ವಿ. ಅಂದರೆ ಈಗೆಲ್ಲ ವಾಕಿಂಗ್ ಮಾಡೋ ಪ್ಲೇಸ್ ಹತ್ರ ಎಲ್ಲ ಈ ರೀತಿ ಆಟ ಆಡೋದಕ್ಕೆಲ್ಲ ಮಕ್ಕಳಿಗೆ ಇಟ್ಟಿರ್ತಾರಲ್ವ, ಅಲ್ಲೂ ಸಹ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ನಾವು ಸ್ವಲ್ಪ ಏನಂದರೆ ಈಗ 5 ಗಂಟೆ 6 ಗಂಟೆ ಆದ್ರೂ ಸ್ವಲ್ಪ ಬಿಸಿಲಿದ್ದೇ ಇರುತ್ತಲ್ವ, ಬಿಸಿಲು ಅಂಥೇಳಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಬಂದುಬಿಟ್ವಿ. ಈ ಸಲ ಅಪ್ಪ ಬೆಳಗ್ಗೆ 4 ಗಂಟೆಗೆ ಎದ್ದು 4:15ಗೆಲ್ಲ ಮಾಂಸ ತಂದಿದ್ರು. ಅಂದರೆ ಬೆಳಗ್ಗೆನೇ ಬೇಗ ಮಾಡಿಬಿಡ್ತೀವಿ ನಾವು. ಹೊಸ್ತಡ್ಕೊ ಅಂದಮೇಲೆ ಕಂಪಲ್ಸರಿ ದೋಸೆ ಆಗಲಿ ಇಡ್ಲಿ ಆಗಲಿ ಇರಲೇಬೇಕು. ಅಮ್ಮ ದೋಸೆಗೆ ಹಾಕಿದ್ರು, ದೋಸೆ ಸಹ ಮಾಡಿದರು. ನಾವು ಬಂದು ಏನು ಮಾಡಿದ್ವಿ ಅಂದರೆ ಮಟನ್ ಬಿರಿಯಾನಿ ಮತ್ತು ಮಟನ್ ಸಾಂಬಾರು, ಬೋಟಿ ಫ್ರೈ, ಚಿಕನ್ ಕಬಾಬು, ಆಮೇಲೆ ಇನ್ನೇನು ತಲೆ ಮಾಂಸದ ಸಾಂಬಾರು, ಬಿರಿಯಾನಿಗೆ ಬಂದು ಮೊಸರು ಬಜ್ಜಿ, ಇಷ್ಟು ಮಾಡಿದ್ವಿ. ನೀವೆಲ್ಲ ಏನೇನು ಮಾಡಿದ್ದೀರಾ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಆಲ್ಮೋಸ್ಟ್ ತುಂಬ ಜನ ಮಾಂಸದ ಸಾಂಬಾರು ಮಾಡಿ ಇಡ್ಲಿ ಆಗಲಿ ಮತ್ತು ದೋಸೆ ಆಗಲಿ ಮಾಡ್ತಾರೆ. ಇವ್ರ ಮಕ್ಕಳು ಒಬ್ಬೊಬ್ರು ಒಂದೊಂದು ಕೇಳ್ತಾಯಿದ್ರು. ನಮ್ಮ ಮಕ್ಕಳು ಚಿಕನ್ ಬಿರಿಯಾನಿ ಕೇಳ್ತಾಯಿದ್ರು. ಚಿಕನ್ ಬಿರಿಯಾನಿ ಮಾಡಿಲ್ಲ, ಮಟನ್ ಬಿರಿಯಾನಿ ಮಾಡಿದ್ವಿ. ಮತ್ತು ಮಕ್ಕಳು ಕಬಾಬ್ ಅಂದರೆ ಇಷ್ಟ ಅಲ್ವ ಮಕ್ಕಳಿಗೆ, ಹಾಗಾಗಿ ಕಬಾಬು ಸಹ ಮಾಡಿದ್ವಿ. ಅಂದರೆ ಹಾಕ್ಕೊಂಡು ಹೋಗ್ತಾಯಿದ್ದೀನಿ, ಎಲ್ಲರನ್ನೂ ಒಟ್ಟಿಗೆ ಕೂರಿಸಿ ಊಟ ಮಾಡಿಸೋಣ ಅಂಥೇಳಿ. ನೋಡಿ, ಅಮ್ಮ ಬೆಳಗ್ಗೆನೇ ಇದ್ದು ಅಡುಗೆಗೆ ಏನೇನು ಬೇಕು ಅಂತ ಬಿಡಿಸ್ಕೊತಾ ಇದ್ರು. ಅಪ್ಪ ಮಾತ್ರ ಬೋಟಿ ಗೊಜ್ಜು ಮಾಡಿದರು. ಇದು ಬೋಟಿ ಗೊಜ್ಜು ಏನು ಸ್ಪೆಷಲ್ ಅಂದರೆ ಹೆಸ್ರು ಕಾಳು ಹಾಕಿ ಬೋಟಿ ಫ್ರೈ ಮಾಡಿದರು. ಒಬ್ಬೊಬ್ಬರು ಬೋಟಿ ಫ್ರೈಗೆ ಬಂದು ಆಲೂಗಡ್ಡೆ ಮತ್ತು ಇದು ಬಾಳೆಕಾಯಿ, ಸುವರ್ಣಗೆಡ್ಡೆ ಇದನ್ನು ಹಾಕಿ ಸಹ ಬೋಟಿ ಗೊಜ್ಜು ಮಾಡ್ತಾರೆ. ಅಪ್ಪ ಬಂದು ಬೋಟಿ ಫ್ರೈ ಮಾಡಿದರು. ಅಪ್ಪ ಬಂದು ನಾನ್ ವೆಜ್ ಅಡುಗೆಗಳೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ. ಈ ನಡುವೆ ಕಡಿಮೆ ಮಾಡೋದು ಅಡುಗೆಗಳು, ಆಗೆಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ನಾವು ಬರ್ತಾಯಿದ್ದೀವಿ ಅಪ್ಪ ಬಿರಿಯಾನಿ ಮಾಡು ಅಂದರೆ ಚಿಕನ್ ಬಿರಿಯಾನಿ ಎಲ್ಲ ಮಾಡಿಡ್ತಾಯಿದ್ರು. ನಾನ್ ವೆಜ್ ರೆಸಿಪೀಸ್ ಅಪ್ಪ ಎಲ್ಲ ಅಡುಗೆಗಳು ಚೆನ್ನಾಗಿ ಮಾಡ್ತಾರೆ. ಮತ್ತು ಬೇರೆ ಕಡೆ ಎಲ್ಲಾದರೂ ಯಾರಾದರೂ ಕರೆದಾಗೂ ಸಹ ಹೋಗಿ ಹಾಗೆ ಮಾಡಿಕೊಡ್ತಾರೆ. ಆ ದೇವಸ್ಥಾನಗಳಲ್ಲಿ ಅಂದರೆ ಈ ಗಣೇಶ ಹಬ್ಬ ಬರುತ್ತಲ್ಲ, ಯಾವುದಾದ್ರೂ ದೇವಸ್ಥಾನಗಳಲ್ಲಿ ಫಂಕ್ಷನ್ ಆದಾಗ ತುಂಬ ಹೋಗಿ ಮಾಡಿಕೊಡ್ತಾರೆ. ಅಂದರೆ ದೊಡ್ಡದಾಗಿ ಒಂದು 50 ಜನಕ್ಕೆ, 100 ಜನಕ್ಕೆ, 200 ಜನಕ್ಕೂ ಸಹ ತುಂಬ ಜನಕ್ಕೂ ಮಾಡ್ತಾರೆ. ಅಪ್ಪ ಅಡುಗೆಗಳೆಲ್ಲ ಚೆನ್ನಾಗಿ ಮಾಡ್ತಾರೆ. ಅಂದರೆ ಅವ್ರು ಮಾಡೋ ಸ್ಟೈಲೇ ಬೇರೆ, ನಾವು ಮಾಡೋ ರೀತಿಯೇ ಬೇರೆ. ಯಾಕಂದರೆ ಒಬ್ಬೊಬ್ರು ಅಡುಗೆಗಳು ನಾವು ಎಷ್ಟೇ ಅವ್ರ ರೀತಿ ಮಾಡಿದ್ರೂ ಸಹ ಒಂದೊಂದು ಅಡುಗೆಗಳು ಮ್ಯಾಚ್ ಆಗೋಲ್ಲ, ಮತ್ತು ಅದೇ ರೀತಿ ಟೇಸ್ಟ್ ಅಂತೂ ಬರಲ್ಲ. ಈ ಸಲ ಏನು ಅಂದರೆ ಬೆಳಗ್ಗೆ ಬೇಗನೆ ಒಂದು 8-8:15ಗೆಲ್ಲ ಅಡುಗೆಗಳೆಲ್ಲ ಆಗೋಗಿತ್ತು. ಮಕ್ಕಳು ಲೇಟಾಗಿ ಎದ್ರಲ್ಲ, ಹಾಗಾಗಿ ಅವ್ರು ಎದ್ದೋಳೋ ಅಷ್ಟರಲ್ಲಿ ಅಡುಗೆಗಳೆಲ್ಲ ಬೇಗ ಆಗೋಗಿತ್ತು. ನಾನು ಬಂದು 5 ಗಂಟೆಗೆ ಎದ್ದೊಳ್ದೆ.
ಅಪ್ಪ ಅಮ್ಮ ಇಬ್ಬರು ಮಾತಾಡ್ಕೊಂಡು ಅಡುಗೆ ಮಾಡ್ತಾಯಿದ್ರಲ್ವ. ಇನ್ನು ನನಗೂ ಸಹ ನಿದ್ದೆ ಬಂದಿಲ್ಲ. ನಾನು ಬೇಗನೆ ಎದ್ಬಿಟ್ಟೆ. ಏನೇನು ಬೇಕು ಅಂತ ನಾನು ಹೋಗಿ ಹೆಲ್ಪ್ ಮಾಡ್ತಾಯಿದ್ದೆ. ನಾನು ಚಿಕನ್ ಕಬಾಬು ಮಾತ್ರ ಕಲಿಸ್ತಾ ಇದ್ದೀನಿ. ಹಬ್ಬ ಅಂದ್ರೇ ಏನೋ ಒಂಥರ ಖುಷಿ ಅಲ್ವಾ. ಹೌದು, ನಾವು ಆಗ ಮಕ್ಕಳಿರೋ ಅಂದರೆ ಸಣ್ಣ ಮಕ್ಕಳಿದ್ದಾಗ ಒಂಥರ ಖುಷಿ. ಹೊಸ ಬಟ್ಟೆಗಳಂತೂ ತಂದೇ ತರ್ತಾಯಿದ್ರು ನಮ್ಮನ್ನು ಕರ್ಕೊಂಡೋಗಿ. ಹಬ್ಬಕ್ಕೆ ಕಂಪಲ್ಸರಿ ಹೊಸ ಬಟ್ಟೆ ಹಾಕ್ಕೊಂಡು ನಾವು, ಹಾಗೆ ಹೇಳಿದ್ನಲ್ಲ, ಜಾಸ್ತಿ ದೋಸೆ ಇಡ್ಲಿ ಎಲ್ಲ ಮಾಡ್ತಾಯಿದ್ರು. ಆಗೆಲ್ಲ ಬಿರಿಯಾನಿಗಳೆಲ್ಲ ಕಡಿಮೆನೇ ಮಾಡ್ತಾಯಿದ್ದಿದ್ದು. ಈಗೀಗ ಬಿರಿಯಾನಿ ಎಲ್ಲ ಜಾಸ್ತಿ ಮಾಡ್ತಾಯಿದ್ದಾರೆ. ಮತ್ತು ನನ್ನ ತಂಗಿ ಮನೆಗೆ ಹೋಗಿದ್ದೆ. ಅಲ್ಲಿ ಬಂದು ಅವಳು ಡ್ರೆಸ್ಸುಗಳೆಲ್ಲ ತಂದಿದ್ಲು, ತುಂಬಾ ಚೆನ್ನಾಗಿತ್ತು. ನೋಡ್ತಾ ಇದ್ದೀನಿ. ಊರಿಗೆ ಹೋದ್ಮೇಲೆ ಅಮ್ಮ ಆಗಿರ್ಬೋದು, ತಂಗಿ ಆಗಿರ್ಬೋದು, ಯಾವುದಾದ್ರೂ ಹೊಸ ಬಟ್ಟೆಗಳು ತಂದರೆ ನಾವು ನೋಡ್ತಾ ಇರ್ತೀವಲ್ವ. ನನ್ನ ತಂಗಿ ನಾನು ಅಷ್ಟೇ. ಅವಳು ಏನೇನು ಬಟ್ಟೆಗಳು ತಂದಿದ್ಲು ಅಂತ ತೋರಿಸ್ತಾ ಇದ್ದಾಳೆ. ಅವಳು ಡ್ರೆಸ್ ಸರ್ಕಲ್ಗೆ ಹೋಗಿದ್ಲಂತೆ. ಮತ್ತು ಡ್ರೆಸ್ ಸೆಟ್ಸು ಅಷ್ಟೇ ತುಂಬಾ ಚೆನ್ನಾಗಿತ್ತು. ತುಂಬಾ ತಂದಿದ್ಲು. ಎಲ್ಲ ನೋಡ್ತಾ ಇದ್ದೀನಿ, ಸೀರೆಗಳು, ಡ್ರೆಸ್ಸುಗಳು ಮತ್ತು ಮಕ್ಕಳಿಗೆ ಬಟ್ಟೆಗಳು. ಮಕ್ಕಳ ಬಟ್ಟೆಗಳು ಅಷ್ಟೇ ಚೆನ್ನಾಗಿದೆ. ಇವ್ರು ನಮ್ಮ ಮಗನಿಗೂ ತಂದಿದ್ಲು, ಮಗಳಿಗೂ ಸಹ ತಂದಿದ್ಲು. ಅದನ್ನು ನೋಡ್ತಾ ಇದ್ದೀನಿ. ಈ ಸೀರೆ ಅಷ್ಟೇ ತುಂಬ ಚೆನ್ನಾಗಿದೆ. ಇದಕ್ಕೆ ಆಪೋಸಿಟ್ ಬಂದು ಪಿಂಕ್ ಬ್ಲೌಸ್ ಬಂದಿದೆ, ಒಂಥರ ಸಿಲ್ಕ್ ಬ್ಲೌಸು. ಇದು ಸ್ಯಾರಿ ಬಂದು ಕಾಟನ್ ಸಿಲ್ಕ್ ಸೀರೆ. ಇದು ಅಷ್ಟೇ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಇನ್ನೆಲ್ಲ ಉಳಿದಿದ್ದೆಲ್ಲ ಮಕ್ಕಳಿಗೇನೋ ತಂದಿದ್ದಾಳೆ. ಪರವಾಗಿಲ್ಲ, ಅಲ್ಲೂ ಸೀರೆಗಳೆಲ್ಲ ಚೆನ್ನಾಗಿದ್ದಾವೆ. ನನಗೆ ಆ ಬ್ಲ್ಯಾಕ್ ಡ್ರೆಸ್ ಇಷ್ಟ ಆಯಿತು ಅಂತೇಳಿ ಬ್ಲ್ಯಾಕ್ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಇದು ಬ್ಲ್ಯಾಕ್ ಡ್ರೆಸ್ ಬಂದು ಆನ್ಲೈನಲ್ಲೇನೋ ತಗೊಂಡಿದ್ಲಂತೆ. ಅದು ಇನ್ನೊಂದು ನಾನು ಶಾರ್ಟ್ ವೀಡಿಯೋನಲ್ಲಿ ಹಾಕಿದ್ದೀನಿ. ಆ ಡ್ರೆಸ್ಸು 4 ಡ್ರೆಸ್ಸೂ ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋದು. ಇದೂ ಅಷ್ಟೇ ಸೆಟ್ ಇದು. ಇದಕ್ಕೆ ವೈಟ್ ಪ್ಲಾಜಾ ಪ್ಯಾಂಟ್ ಬಂದಿದೆ, ಪ್ಲೈನ್ ಟಾಪು ಚೆನ್ನಾಗಿದೆ ಎಲ್ಲಾದರೂ ಹೋದಾಗ. ಮತ್ತು ಈ ಡ್ರೆಸ್ಸು ತಂದಿದ್ದಾಳೆ. ಈ ಡ್ರೆಸ್ ನನಗಂತೆ. ಆದರೆ ಅವಳಿಗೆ ಇಷ್ಟ ಆದರೆ ಅಷ್ಟೇ, ಅವಳಿಗೆ ಇಷ್ಟ ಆದರೂ ಸಹ ನನಗೆ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ನನಗೂ ಸಹ ತಗೋಬಿಡ್ತಾಳೆ ಅವಳು. ಇದು ಬಂದು ಪರ್ಪಲ್ ಕಲರು. ಇದು ಅಷ್ಟೇ ಚೆನ್ನಾಗಿದೆ. ಇನ್ನು ಉಳಿದಿದ್ದೆಲ್ಲ ಮಾಮೂಲಿ ನಾರ್ಮಲ್ ಡ್ರೆಸ್ಸಸ್ಸು. ಈ ಸಲ ಬಂದು ಮಕ್ಕಳಿಗೆ ತುಂಬ ತಂದಿದ್ದಾಳೆ. ಟೀ ಶರ್ಟು, ಪ್ಯಾಂಟುಗಳೆಲ್ಲ ಚೆನ್ನಾಗಿತ್ತಂತೆ. ಅದು ನೋಡಿ, ಜೀನ್ಸು, ಶಾರ್ಟ್ ಜೀನ್ಸು ಅದು ಚೆನ್ನಾಗಿದೆ. ಮತ್ತು ಟಾಪ್ಸು ಎಲ್ಲ ತಂದಿದ್ಲು. ಇದು ದೀಕ್ಷಾಗೆ. ಮತ್ತು ಅದಕ್ಕೇನೋ ಮ್ಯಾಚು ಮಿಡಿ ತಂದಿದ್ದಾಳೆ. ಅವನಿಗೆ ಬಂದು, ನನ್ನ ಮಗನಿಗೆ ಬಂದು ಟೀ ಶರ್ಟು ಹಾಫ್ ನಿಕ್ಕರ್ ಏನೋ ತಂದಿದ್ದಾಳೆ. ಇಲ್ಲಪ್ಪ ಶರ್ಟು ಮತ್ತು ಪ್ಯಾಂಟು, ಜೀನ್ಸ್ ಪ್ಯಾಂಟ್ ತಂದಿದ್ದರು. ಹಬ್ಬ ಬಂದ್ರೇ ಮಕ್ಳಿಗೆ ಬಟ್ಟೆನೇ ಬಟ್ಟೆ ಅಲ್ವಾ. ಅಲ್ಲಿ ನಮ್ಮ ಮನೆಯಲ್ಲೂ ಅಷ್ಟೇ, ನಮ್ಮ ಮನೆಯವರು ಸಹ ತಂದಿದ್ದರು ಮಕ್ಕಳಿಗೆ. ಅಲ್ಲೂ ತಂದಿದ್ದರು, ಇಲ್ಲಿ ಬಂದಾಗ ಇಲ್ಲೂ ತಂದಿದ್ದರು, ಅಲ್ಲೂ ನನ್ನ ತಂಗಿ ಸಹ ತಂದಿದ್ದರು. ಎಲ್ಲೂ ಈ ಸಲ ಬಟ್ಟೆಗಳೇ ಅವರಿಗೆ. ನೋಡಿ, ಈ ಮಿಡಿ ಚೆನ್ನಾಗಿತ್ತು ಅಂಥೇಳಿ ನನ್ನ ಮಗಳಿಗೆ ಇಸ್ಕೊಂಡಿದ್ಲಂತೆ. ಎಲ್ಲ ಬಟ್ಟೆಗಳು ಅಷ್ಟೇ ಚೆನ್ನಾಗಿತ್ತು. ಮತ್ತು ಅಮ್ಮಗೆ ಸ್ಯಾರಿ ಏನೋ ತಗೊಂಡಿದ್ಲು, ಅದು ಗ್ರೇ ಕಲರು ಮತ್ತು ಪಿಂಕ್ ಕಲರ್ ಸ್ಯಾರಿ. ಅದು ಅಷ್ಟೇ ಚೆನ್ನಾಗಿದ್ದಾವೆ. ಈ ಸೀರೆನೂ ಅಷ್ಟೇ ಚೆನ್ನಾಗಿದೆ. ಇದು ಬೇಬಿ ಪಿಂಕ್ ಅಂತೀನಿ, ಪಿಂಕ್ ಕಲರ್ ಈ ಸೀರೆ. ಇದು ಅಷ್ಟೇ ಚೆನ್ನಾಗಿದೆ. ಎಲ್ಲ ಸೀರೆಗಳು, ಟಾಪ್ಸು ಎಲ್ಲನೂ ಚೆನ್ನಾಗಿತ್ತು. ನನಗೇನಾದರೂ ನೋಡಿದ ತಕ್ಷಣ ಇಷ್ಟ ಆಯಿತು ಅಂದರೆ ನಾನು ಅದನ್ನು ತಗೊಂಡು ಹಾಕ್ಕೊಬಿಡ್ತೀನಿ. ಬ್ಲ್ಯಾಕ್ ಇಷ್ಟ ಆಯ್ತು ಅಂತೇಳಿ ಬ್ಲ್ಯಾಕ್ ತಗೊಂಡು ಹಾಕ್ಕೊಂಡಿದ್ದೀನಿ. ನಮ್ಮ ಮಕ್ಕಳು ಬಂದು ಸುಮ್ಮನೆ ಸೀರೆ ಉಡೋದು, ಅವ್ರಿಗೆ ಮೇಕಪ್ ಮಾಡೋದು, ಮಕ್ಕಳೊಂದು ಹತ್ರ ಸೇರಿದ್ರೆ ಇದೆ ಅಲ್ವಾ, ಆಟ ಆಡ್ತಾಯಿದ್ರು. ಆಮೇಲೆ ನಮ್ಮಣ್ಣ, ಅತ್ತಿಗೆ, ಅಕ್ಕಂದಿರೆಲ್ಲ ಬಂದರು. ಹಾಗೆ ಸುಮ್ಮನೆ ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು. ಆಮೇಲೆ ಊಟ ಎಲ್ಲ ಮುಗಿಸಿದ್ರು. ಊಟ ಎಲ್ಲ ಹಾಕ್ಕೊಟ್ವಿ, ಅವರು ತಿಂದರು. ನಾವು ಸಹ ಅವರೊಟ್ಟಿಗೆ ಎಲ್ಲ ತಿಂದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾಯಿದ್ರು. ಇನ್ನೊಂದು ಸ್ವಲ್ಪ ತಿರಿ ಅಂತ 5 ಗಂಟೆನೇ ಮಾಡಿದ್ವಿ ನಾವು ಸಹ. ಅಂದರೆ ಯಾವಾಗೋ ಒಂದು ಸಲ, ಅಪರೂಪಕ್ಕೊಂದು ಸಲ ಸೇರ್ತೀವಲ್ವ, ಎಷ್ಟೊಂದು ಇರುತ್ತೆ ಮಾತಾಡೋದು. ಹಾಗೆ ನಾವು ಮಾತ್ರ ಇದ್ವಿ. ಈಗ ಮಕ್ಕಳು ಬೇರೆ, ಮಕ್ಕಳು
ಸೇರಿಕೊಂಡ್ರು. ಅವ್ರಿಗೂ ಆಟ ಆಡೋದು, ಅವ್ರಿಗೂ ಒಂದು ಹತ್ರ ಸೇರಿದಾಗಲ್ವ ಇವ್ರ್ಯಾರು ಅಂತ ಗೊತ್ತಾಗೋದು. ಯಾವಾಗೋ ಒಂದೊಂದು ಸಲ ಅಪರೂಪಕ್ಕೊಂದ್ಸಲ ಸೇರ್ತಾ ಇದ್ದರೆ ಅವ್ರಿಗೂ ಸಂಬಂಧ ಅನ್ನೋದು ಅಷ್ಟೊಂದು ಬೆಳೆಯಲ್ಲ. ಸಂಬಂಧ ಬೆಳಿಬೇಕಂದ್ರೆ ಆಗಾಗ ಸೇರ್ತಾ ಇರಬೇಕು, ಒಟ್ಟಿಗೆ ಸಹ ಇರಬೇಕು. ಈ ಕಡೆ ಕುತ್ಕೊಂಡಿರೋರು ಬಂದು ಅಂದರೆ ನಮ್ಮ ಅಣ್ಣನ ಪಕ್ಕ ಕೂತ್ಕೊಂಡಿರೋರು ಬಂದು ನಮ್ಮ ಅತ್ತಿಗೆ, ಈ ಕಡೆ ನನ್ನ ಪಕ್ಕ ಕೂತಿರೋರು ಬಂದು ನಮ್ಮ ಅಕ್ಕ, ಈಗ ಕೂತ್ಕೊತಾ ಇದ್ದಾರಲ್ಲ ಅವರು ಬಂದು ನಮ್ಮ ದೊಡ್ಡಕ್ಕ. ಅಲ್ಲಿ ಡ್ರೆಸ್ ಹಾಕ್ಕೊಂಡು ಬಗ್ಗಿದ್ದಾಳಲ್ವ ಅವಳು ಬಂದು ನಮ್ಮ ಅಕ್ಕನ ಮಗಳು. ನಮಗೇನು ಈ ಸಲ ಸರ್ಪ್ರೈಸ್ ಅಂದರೆ ನಮ್ಮ ಅಣ್ಣ ಅತ್ತಿಗೆ ಸ್ಯಾರೀಸ್ ತಂದಿದ್ರು. ಸ್ಯಾರಿಗಳಂತೂ ತುಂಬಾ ಚೆನ್ನಾಗಿತ್ತು. ಪಾಪ ಅವ್ರು ನಮ್ಮ ಮನೆಗೆ ಬಂದು ಸ್ಯಾರಿ ಕೊಟ್ಟೋಗ್ತಾ ಇದ್ದಾರೆ. ಅಂದರೆ ನಾನು ನನ್ನ ತಂಗಿ ಇಲ್ಲೇ ಅಮ್ಮ ಮನೇಲಿದ್ವಲ್ಲ, ಹಾಗಾಗಿ ಇಲ್ಲೇ ಸ್ಯಾರಿ ತಂದಿದ್ರು. ಸೀರೆಗಳು ಅಷ್ಟೇ ತುಂಬಾ ಚೆನ್ನಾಗಿತ್ತು ನನಗೂ ಮತ್ತು ನನ್ನ ತಂಗಿಗೂ. ಸೀರೆ ಯಾರಾದರೂ ಕೊಡಲಿ ಎಲ್ಲಾದರೂ ಕೊಡಲಿ, ಸೀರೆ ಅಂತೂ ಓಪನ್ ಮಾಡಿ ನೋಡಲೇಬೇಕಲ್ವ, ಇಲ್ಲಾಂದರೆ ನಮಗೆ ಸಮಾಧಾನನೇ ಆಗಲ್ಲ. ಅಲ್ಲಿ ಬೇರೆ ಎಲ್ಲರೂ ನಾವು ಹೆಣ್ಮಕ್ಳೇ ಇದ್ದಿದ್ದು, ನಮಗಂತೂ ನೋಡಬೇಕು ಯಾವ ರೀತಿ ಇದೆಯೋ ಅಂತ ಒಂಥರ ಕ್ಯೂರಿಯಾಸಿಟಿ. ಹಾಗಾಗಿ ಸೀರೆ ಫುಲ್ಲು ಓಪನ್ ಮಾಡಿ ನೋಡ್ತಾ ಇದ್ದೀವಿ ಎಲ್ಲರೂ ಸಹ. ಸೀರೆ ಅಂತೂ ತುಂಬಾ ಚೆನ್ನಾಗಿತ್ತು, 2 ಸೀರೆನೂ. ಇದು ಬಂದು ಬೇಬಿ ಪಿಂಕ್ ಬ್ಲೌಸು, ಆಮೇಲೆ ಬೇಬಿ ಪಿಂಕು ಬಾರ್ಡ್ರು ಸಹ ಬಂದಿದೆ. ಪ್ಯಾರೆಟ್ ಗ್ರೀನು ಸ್ಯಾರಿ ಬಂದಿದೆ, ಅಲ್ಲಲ್ಲಿ ಪ್ಯಾರೆಟ್ ಸಹ ಇದ್ದಾವೆ, ಮತ್ತು ಫ್ಲವರ್ಸು ಎಲ್ಲ ಇದ್ದಾವೆ. ಸೀರೆ ತುಂಬಾ ಲುಕ್ಕಾಗಿ ಕಾಣಿಸ್ತಾ ಇದೆ. ಇನ್ನೊಂದು ಸೀರೆ ಬಂದು ರೆಡ್ ಕಲರ್ ಬಾರ್ಡ್ರು ಮತ್ತು ಗ್ರೇ ಕಲರು, ಅದು ಅಷ್ಟೇ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದಿದ್ರಲ್ಲ, ಹಾಗಾಗಿ ಇನ್ನೂ ತುಂಬಾ ಖುಷಿ ಆಯಿತು. ಮತ್ತು ನನ್ನ ವೀಡಿಯೋಸಲ್ಲಿ ಏನಾದರೂ ನಿಮಗೆ ಮಿಸ್ಟೇಕ್ ಅನಿಸಿದ್ರೆ, ಮತ್ತು ಮಾತಲ್ಲೇನಾದರೂ ಅಂದರೆ ನಾವು ತೆಲುಗು ಕನ್ನಡ ಎರಡೂ ಮಾತಾಡ್ತೀವಲ್ವ, ಹಾಗಾಗಿ ಮಿಕ್ಸ್ ಆಗಿಬಿಟ್ಟಿರುತ್ತೆ. ಯಾವುದಾದ್ರೂ ಕನ್ನಡ ಪದ ಏನಾದರೂ ತಪ್ಪಾಗಿ ಅನಿಸಿದ್ರೆ ನಿಮಗೆ ಕಾಮೆಂಟ್ ಮೂಲಕ ತಿಳಿಸಿ, ಅದನ್ನು ನಾನು ತಿದ್ಕೊತೀನಿ. ಮತ್ತು ಹೀಗೆ ಸದಾ ಸಪೋರ್ಟ್ ಮಾಡ್ತಾಯಿರಿ. ಹೊಸ ಯೂಟ್ಯೂಬರ್ಸ್ ವೀಡಿಯೋ ಸಹ ನೋಡಿ, ನಂದಂತಲ್ಲ ಎಲ್ಲರ ವೀಡಿಯೋಸು ನೋಡಿ, ಮತ್ತು ನಿಮಗೇನು ಇಷ್ಟ ಆಗಿದೆಯೋ, ಅಲ್ಲಿ ಏನಾದರೂ ಮಿಸ್ಟೇಕ್ ಇದೆಯೋ, ನಿಮಗೇನು ಇಷ್ಟ ಆಗಿಲ್ವೋ ಅನ್ನೋದನ್ನು ಸಹ ಕಾಮೆಂಟಲ್ಲಿ ತಿಳಿಸಿ. ಎಲ್ಲರೂ ಅಷ್ಟೇ ತಿದ್ಕೊತಾರೆ. ಮತ್ತು ನೀವು ಸಪೋರ್ಟ್ ಮಾಡ್ತಾ ಇದ್ದರೆ ನಮಗೆ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ಹಾಕಬೇಕು ಅಂತ ಅನಿಸುತ್ತೆ. ಮತ್ತು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. 2 ಸೀರೆನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ನಾನು ಹೇಳಿದ್ನಲ್ಲ, ಸೀರೆಗಿಂತ ಅವ್ರು ಬಂದಿದ್ದು ತುಂಬಾ ಖುಷಿಯಾಯಿತು ನಮಗೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು.